वर्णानि यस्तं वेद स वेदवित् अधश्चोतं मृतास्तस्य शाखा गुणप्रवृत्ता विषयप्रबालाः अधश्च ಫ್ರೆಂಡ್ಸ್, ಸಂಜೆ ಬಂದಾಗ ನಾವು ಹಾಗೆ ಸೀದಾ ದೊಡ್ಡಮ್ಮನ ಮನೆಗೆ ಬಂದು ಈಗ ಮತ್ತೆ ಕಣ್ಣು ಚಾಯ್ ಎಲ್ಲನೂ ಕುಡಿದು ಈಗ ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆಗ ಅಂತೇಳಿ ಲೈಟ್ ಏನೂ ಇಲ್ಲಾಗಿತ್ತು, ಹಗಲಲ್ಲಿ ನೋಡಿದ್ವಿ. ಈಗ ಬೆಳಕಿನ ಅಲಂಕಾರದಲ್ಲಿ ನಮ್ಮ ಹಳೆಕೋಟೆ ಆಂಜನೇಯ ಹೇಗೆ ಕಾಣಿಸ್ತಿದ್ದೇನೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮಾತ್ರೆ ಬಂದ್ವಿ ನಾವು. ಇಲ್ಲಿ ಕಾರ್ಯಕ್ರಮ ನಡೀತಾ ಉಂಟು, ಹಾಗೆ ಸ್ವಲ್ಪ ಹೊತ್ತು ನೋಡುವ ಬನ್ನಿ. ಮತ್ತೆ ನೋಡಿ ಇಲ್ಲಿ ಲೈಟ್ನ ಅಲಂಕಾರದಲ್ಲಿ ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ, ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ. ಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇರೋದು.
ಒಳಗೋಯ್ತಾ ದೇವಸ್ಥಾನ ಒಳಗೋಯ್ತಾ ಅದು ನಾವು ನೋಡಿ ಫ್ರೆಂಡ್ಸ್, ಊಟಕ್ಕೆ ಜನನ ನಾವು ಕೂಡ ಈಗ ಇದರಲ್ಲೇ ಹೋಗಬೇಕು. ಯಪ್ಪ, ಎಷ್ಟು ಕೌಂಟ್ರ್ ಇರೋದು ಇದರಲ್ಲಿ? ಹಾಂ, ಇರ್ಬೋದು. ಭಟ್ಕಳ ತಾಲೂಕಿನ ಜನ ಎಲ್ಲ ಇಲ್ಲೇ ಸೇರಿದಂಗೆ ಅದೆಲ್ಲ. ಗಾಡಿ ಬಂತು, ಸೈಡ್ ಬಾ. ಮುಂದೆ ಇರುವೆಗಳು ಹರಿದಾಡ್ತಿದಂಗೆ ಕಾಣಿಸ್ತದೆ ನೋಡಿ. ನೀರಿನ ವ್ಯವಸ್ಥೆ ಕೊಟ್ಟವರು ಊಟಕ್ಕೆ ನೋಡಿ ಲೈನಲ್ಲಿ ಹೋಗ್ತಾ ಇದ್ದೀವಿ. ಕೌಂಟ್ರಲ್ಲಿ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಅಂದರೆ ಒಂದೊಂದು ಕೌಂಟ್ರಲ್ಲಿ ಫುಲ್ ಆಗ್ತಿದ್ದಂಗೆ ಇನ್ನೊಂದು ಕೌಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಥರ ಒಳ್ಳೆ ಸಿಸ್ಟಮ್ ಇದೆ. ದೀಕ್ಷಾ, ಸ್ವಾತಿ ಅಲ್ಲ ಶ್ವೇತಾ ಮತ್ತು ನಮ್ಮ ದೊಡ್ಡಮ್ಮ. ಮೂರನೇ ನಂಬರ್ ಕೌಂಟರಲ್ಲಿ ಭೇಟಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಜನರು ಕಂಟ್ರೋಲ್ ಮಾಡೋಕೆ ಇದೊಂದೇ ವ್ಯವಸ್ಥೆ ನೋಡು ಊಟಕ್ಕೆಲ್ಲ. ಇಲ್ಲಾಂದ್ರೆ ನಿಮ್ಮ ಕಡೆ ಜನರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಲ್ಲ. ಅದೇ ನಮ್ಮ ಕಡೆಗೆಲ್ಲ ಸ್ವಲ್ಪ ಆದರೂ ಅಂದ್ರೆ 1000 ಜನ ಹೈಯೆಸ್ಟು ಆಗೋದೇ ಇಲ್ಲ. ಕಡಿಮೆ ಅಂದ್ರೆ ಒಂದು 500 ಜನ ಅಷ್ಟೇ. ಕಡಿಮೆ ಇಲ್ಲ ಅಂದ್ರೆ ಕಡಿಮೆ ಅಂದ್ರೆ ಒಂದು 5000 ಜನ. ಹಾಂ, ಕಡಿಮೆ ಅಂದರೆ ಎಂಥದ್ದು ಒಂದು ದೇವತಾ ಕಾರ್ಯಕ್ರಮ ಆದರೂ ಕಡಿಮೆ ಅಂದ್ರೆ ಒಂದು 5000 ಜನ ಆಯ್ತಾರೆ ಫಿಕ್ಸು ಅಲ್ವಾ? ಹೌದು ಹೌದು. ಇಲ್ಲಿ ತಾಲೂಕಿನ ಜನನೇ ಬರ್ತಾರೆ. ಊಟಕ್ಕೆ ತಕೊಂಡು ಬಂದ್ವಿ. ಚೇರಿಗೆಲ್ಲೂ ಬಳ್ಳಿ ಒಂದನೇ ನಂಬರ್ ಕೌಂಟರ್ಗೆ ಪಾಯಸದ ವ್ಯವಸ್ಥೆ ಮಾಡಬೇಕು ಸ್ವಯಂ ಸೇವಕರು. ಚೇರಿಗೆಲ್ಲ ಬಳ್ಳಿ ಒಂದನೇ ನಂಬರ್ ಕೌಂಟರ್ಗೆ ಪಾಯಸದ ವ್ಯವಸ್ಥೆ ಮಾಡಬೇಕು. ಚಿನ್ನ ಕೂಡ
ಎಡ್ಡೆ ಚಂದ ಮಾಡ लक्ष्मीकान्तं कमलनयनं योगिविद्यालकभ्यं वन्दे विष्णुं भवभयहरं सर्वलोकैकनाथं हरिवामर्यं सुस्ते ऊर्ध्वमूलमदशाकम् अश्वत्थं प्रावुरव्ययं छन्दांसि यस्य वर्णानि यस्तं वेद स वेदवित् अधश्चोतं मृतास्तस्य शाखा गुणप्रवृत्ता विषयप्रबालाः दशवदनतमिनदैवतपरिषदभ्यर्थितनाशनति भावा दिनकरकुलकमलनिवाकरा दिविशरविपतिरणसातकरदशरथधर्मविमोचना गोसलाहुतकुमारभावकक्षविदकाರಣಾಕಾರ ಗೋಮಾರಕೇಣಿ ಗೋಪ ರೋಹಿತ್ರವರು ಮಾಡಿಕೊಟ್ರು ನಮಗೆ ಇಷ್ಟು ಸರಳವಾಗಿ ಯಾವ ಜನ ಮೆಚ್ಚುವಂತಹ ಪೂಜೆಯನ್ನು ಈಗಲೂ ಕೂಡ ಅಲ್ಲಿ ಪೂಜೆ ನಡೀತಾ ಇದೆ, ಅನೇಕ ಪೂಜೆಗಳು ನಡೀತಾ ಇವೆ. ಎಷ್ಟೊಂದು ಚಂದವಾಗಿ ಪೂಜೆಯನ್ನು ನೆರವೇರಿಸಿಕೊಟ್ಟು ನಮ್ಮ ಹೈ ಫ್ರೆಂಡ್ಸ್, ಇದು ಬೆಳಿಗ್ಗೆ ಹಾಗೆ ನಿನ್ನೆ ನಾಟಕವನ್ನೆಲ್ಲ ನೋಡ್ಕೊಂಡು ಮನೆಗೆ ಬರೋದಕ್ಕೆ ಅಂದರೆ ದೊಡ್ಡಮ್ಮನ ಮನೆಗೆ ಬರೋದಕ್ಕೆ ರಾತ್ರಿ 2 ಗಂಟೆ ಆಗಿದೆ. ಆ ಮಧ್ಯರಾತ್ರಿಯಲ್ಲಿ ಎಂಥ ಬ್ಲಾಗ್ ಮಾಡೋದಂತ ಮಾಡಿಲ್ಲ. ಹಾಗೆ ನಾಟಕದ್ದು ದೃಶ್ಯೀಕರಣ ನಿಷೇಧ ಇತ್ತು ನೋಡಿ, ಹಾಗಾಗಿ ಮಾಡಿಲ್ಲಾಗಿದೆ ಹಾಗೆ. ಮತ್ತು ನಿನ್ನೆ ದೇವಸ್ಥಾನ ಕಾರ್ಯಕ್ರಮದ ತುಂಬಾ ಚೆನ್ನಾಗಾಯಿತು ಅಲ್ವಾ. ಹಾಗೆ ಅಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ನನಗೂ ಖುಷಿ ಆಯಿತು ಮತ್ತು ನಿಮ್ಮೆಲ್ರಿಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಮತ್ತು ಈ ವಿಡಿಯೋ ಹೇಗಾಗಿದೆ ಅಂತ ಎಲ್ಲರೂ ಕೂಡ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಅಲ್ಲೇ ಇರುವಂಥ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.